ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು, ನೀವು ಇಷ್ಟಪಡುವಂತಹ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಥರ ಫೀಲಿಂಗ್ಸ್ ಇದೆ, ಅವರ ಥಾಟ್ಸ್ ಏನು, ಅವರ ಇಂಟೆನ್ಷನ್ ಏನು ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಪೈಲ್ ಒನ್ಗೆ ಕಾರ್ನಿಲಿಯನ್ನ ಇಟ್ಟಿದ್ದೀನಿ. ಈ ಒಂದು ಬ್ರೇಸ್ಲೆಟ್ ಯಾರಿಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅಥವಾ ರೆಸೊನೇಟ್ ಆಗ್ತಿದೆ ಅವರು ಪೈಲ್ 1 ರೀಡಿಂಗ್ನ ನೋಡಬಹುದು. ಯಾರಿಗೆ ಪೈಲ್ 2 ರೆಸೊನೇಟ್ ಆಗ್ತಿದೆ ಮತ್ತು ಈ ಒಂದು ಬ್ರೇಸ್ಲೆಟ್ ಯಾರಿಗೆ ಅಟ್ರ್ಯಾಕ್ಟ್ ಮಾಡ್ತಿದೆ ಅವರು ಈ ಒಂದು ಪೈಲ್ 2 ರೀಡಿಂಗ್ನ ನೋಡಬಹುದು. ಇದು ಬಂದು ಟರ್ಕ್ವಾಯ್ಸ್ ಆ್ಯಂಡ್ ಇದು ಬಂದು ಕಾರ್ನಿಲಿಯನ್. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಈ ಒಂದು ವಿಡಿಯೋಲ್ಲಿ ನಾನು ಒಂದು ಸ್ವಿಚ್ ವರ್ಡ್ನ ಕೊಟ್ಟಿದ್ದೀನಿ. ಆ ಒಂದು ಸ್ವಿಚ್ ವರ್ಡ್ ಬಂದು, ನಿಮ್ಮ ಪಾರ್ಟ್ನರ್ ಜೊತೆ ನೀವು ರಿಯೂನಿಯನ್ ಅಥವಾ ರೀಕನ್ಸಲೇಷನ್ ಆಗಬೇಕು ಅಂತ ಅಂದರೆ ಈ ಒಂದು ಸ್ವಿಚ್ ವರ್ಡ್ನ ನೀವು ದಿನಕ್ಕೆ 21 ಸರಿ ಚಾಂಟ್ ಮಾಡಬೇಕಾಗುತ್ತೆ, ಜಪ ಮಾಡಬೇಕಾಗುತ್ತೆ. ನಿಮ್ಮ ದೇಹದ ಎಡಭಾಗದಲ್ಲಿ ಪಿಂಕ್ ಕಲರ್ ಸ್ಕೆಚ್ ಪೆನ್ನಿಂದ ಈ ಒಂದು ಸ್ವಿಚ್ ವರ್ಡ್ನ ಬರ್ಕೋಬೇಕಾಗುತ್ತೆ. ಈ ಒಂದು ಸ್ವಿಚ್ ವರ್ಡ್ ನಿಮಗೆ ಬೇಕು ಅಂತ ಅಂದರೆ ವಿಡಿಯೋ ಎಂಡಿಂಗಿಗೆ ಹೋದರೆ ನಿಮಗೆ ಈ ಒಂದು ಸ್ವಿಚ್ ವರ್ಡ್ ಬಗ್ಗೆ ಗೊತ್ತಾಗುತ್ತೆ. ಈಗ ನಾವು ಕ್ವಿಕ್ಕಾಗಿ ರೀಡಿಂಗ್ಗೆ ಹೋಗೋಣ. ಹಲೋ, ವೆಲ್ಕಮ್ ಟು ಪೈಲ್ 1. ಯಾರೆಲ್ಲ ಪೈಲ್ 1ನ ಸೆಲೆಕ್ಟ್ ಮಾಡಿದ್ರಿ ಮತ್ತು ಈ ಕಾರ್ನಿಲಿಯನ್ ಬ್ರೇಸ್ಲೆಟ್, ಈ ಒಂದು ಬ್ರೇಸ್ಲೆಟ್ ಕ್ರಿಸ್ಟಲ್ ಬ್ರೇಸ್ಲೆಟ್ನ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ರಿ ಅವರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಒಂದು ಫೀಲಿಂಗ್ಸ್, ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಏನು ಇಂಟೆನ್ಷನ್ ಇದೆ, ಥಾಟ್ ಏನಿದೆ ಅಂತ ಅಂದ್ಬಿಟ್ಟು ನಿಮ್ಗೇನಾದರೂ ಈ ಒಂದು ರೀಡಿಂಗಲ್ಲಿ ಎಲ್ಲಾದರೂ ರೆಸೊನೇಟ್ ಆದರೆ, ಆಮೇಲೆ ಅದು ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಆ ಒಂದು ಎನರ್ಜಿ ಅಥವಾ ಮೆಸೇಜ್ ಅಂತ ಇದ್ದರೆ, ನೀವು ಕಮೆಂಟ್ ಸೆಕ್ಷನಲ್ಲಿ 1111 ಅಂತ ಆದರೂ ಹಾಕ್ಬೋದು, ಇಲ್ಲಾಂದರೆ 111 ಅಂತ ಆದರೂ ಹಾಕಬಹುದು. 10 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಓಕೆ, ದ ಫೂಲ್, 7 ಆಫ್ ಪೆಂಟಿಕಲ್ಸ್, ದ ಹೈರೋಫ್ಯಾಂಟ್, ದ ಲವರ್ಸ್, 5 ಆಫ್ ಸ್ವಾರ್ಡ್ಸ್, ದ ಸನ್, ದ ಚಾರಿಯೇಟ್, ಪೇಜ್ ಆಫ್ ವಾಂಡ್ಸ್. ಓಕೆ, ಆ್ಯಕ್ಚುಲಿ ಕಾರ್ಡೆಲ್ಲ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಅವ್ರಿಗೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಡಿಪಾರ್ಚರ್, ಮೇಕ್ ಪ್ರಾಮಿಸ್. ಓಕೆ, ಸ್ಪೈಯಿಂಗ್. ಓಕೆ, ಪೇಜ್ ಆಫ್ ವಾಂಡ್ಸ್ ಅಂದಿದ ತಕ್ಷಣವೇ ನಾನು ಅಂದ್ಕೊಂಡೆ ಸ್ಪೈ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದ್ಬಿಟ್ಟು. ಮತ್ತು ಅವ್ರ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಬರ್ತಾ ಇದೆ, ಅವ್ರು ನಿಮ್ಗೆ ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಟೈಮ್, ಐ ಆಮ್ ಅಫ್ರೇಡ್ ಇಟ್ಸ್ ಟೂ ಲೇಟ್ ಟು ಟೇಕ್ ಆ್ಯಕ್ಷನ್. ಓಕೆ, shadow side, you made me realize my flaws. Okay, inseparable, our love is always there despite the distance. Holding back, I should have expressed myself better. ಓಕೆ, ಈ ಒಂದು ರೀಡಿಂಗಲ್ಲಿ ಒಂದು ಏನು ಅರ್ಥ ಆಗ್ತಿದೆ ಅಂದರೆ, ನೀವು ಮತ್ತು ನಿಮ್ಮ ಪರ್ಸನ್ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿದ್ದೀರಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ. ಯಾಕೆಂದರೆ ಇಲ್ಲಿ ತುಂಬ ಪಾಸಿಟಿವ್ ಥಾಟ್ಸ್ ಬಂದಿರೋದು ಇಲ್ಲಿ ನೋಡಬೇಕು ಅಂತ ಅಂದರೆ, ಬೇಕಾದರೆ ನೀವು ಈ ಒಂದು ವಿಡಿಯೋಲ್ಲಿ ಬೇಕಾದರೆ ನೋಡಿ, ತುಂಬಾ ಪಾಸಿಟಿವ್ ಥಾಟ್ಸ್ ಬಂದಿರೋ ಅಂಥದ್ದು ನಿಮಗೆ. ಓಕೆ, ಸೊ ಎಮೋಷನ್ನಾಗಿ ನೀವು ಮತ್ತು ನಿಮ್ಮ ಪರ್ಸನ್ ತುಂಬಾ ಕನೆಕ್ಟ್ ಆಗಿದ್ರಿ. ಯಾಕೆ ಎಮೋಷನಲಿ ಕನೆಕ್ಟ್ ಆಗಿದ್ದೆ ಅಂತ ಅನ್ನಿಸ್ತಿದೆ ಅಂದರೆ, ಸ್ಟಾರ್ಟಿಂಗ್ ಕಾರ್ಡೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಪರ್ಸನ್ನು ನಿಮ್ಮ ಒಂದು ಎಮೋಷನ್ನ ತುಂಬಾ ಇಂಪಾರ್ಟೆಂಟ್ ಕೊಡೋವಂಥ ಪರ್ಸನ್. ನೀವು ಮತ್ತು ಈ ಪರ್ಸನ್ ತುಂಬಾ ಡ್ರೀಮ್ಸ್ನ ಕಾಣಿದ್ರಿ. ಅಂದರೆ ಒಂದು ಕಮಿಟ್ಮೆಂಟ್ ಅನ್ನೋವಂಥದ್ದನ್ನು ಈ ಪರ್ಸನ್ ನಿಮಗೆ ಕೊಟ್ಟಿದ್ದರು. ಒಂದು ಸ್ಟೇಬಲ್ ಕಮಿಟ್ಮೆಂಟ್, ನಿಮ್ಮ ಒಂದು ಲೈಫಲ್ಲಿ ಈ ಪರ್ಸನ್ ಇರ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಟ್ಟಿದ್ದರು. ಮತ್ತು ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಸ್ಟ್ರಾಂಗ್ ಎಮೋಷನಲ್ ಬಾಂಡೇಜ್ ಅನ್ನೋವಂಥದ್ದು ತುಂಬಾ ಇತ್ತು. ಆ್ಯಂಡ್ ಈ ಪರ್ಸನ್ ನೋಡಿ, ಗೊತ್ತಿಲ್ಲದೇನೋ ಅವರು ನಿಮ್ಮ ಲೈಫ್ಗೆ ಎಂಟರ್ ಆಗಿದ್ದಾರೆ. ಈ ಪರ್ಸನ್ ಒಂಥರ ಪ್ಯೂರ್ ಆ್ಯಂಡ್ ಜೆನ್ಯೂನ್ ಫೀಲಿಂಗ್ಸಿಂದ ನಿಮ್ಮ ಒಂದು ಲೈಫ್ಗೆ ಎಂಟರ್ ಆಗಿದ್ದು. ಅವ್ರಿಗೆ ಯಾವ ಒಂದು ಬ್ಯಾಡ್ ಇಂಟೆನ್ಷನ್ನೇ ಇಲ್ಲ, ಅವರು ನಿಮ್ಮ ಒಂದು ಲೈಫ್ಗೆ ಎಂಟರ್ ಆಗಿದ್ದಾರೆ. ಆ ಒಂದು ಟೈಮಲ್ಲಿ ನೀವು ನಿಮ್ಮ ಒಂದು ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಇದ್ರಿ ಅಂತ ಅನ್ನಿಸ್ತಾ ಇದೆ. ಆ ಒಂದು ಟೈಮಲ್ಲಿ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಏನೋ ಸಫರ್ ಮಾಡ್ತಿದ್ರಿ, ಬೇಜಾರು ಮಾಡ್ಕೊಳ್ತಾ ಇದ್ರಿ, ಎಲ್ಲೋ ಒಂದು ಕಡೆ ನೀವು ಕಳೆದೋಗ್ತಿದ್ರಿ ಅನಿಸುತ್ತೆ ಆ ಒಂದು ಫ್ಯಾಮಿಲಿ ಮೂಮೆಂಟಲ್ಲಿ.
ಆ ಟೈಮಲ್ಲಿ ಈ ಪರ್ಸನ್ ನಿಮ್ಮ ಲೈಫ್ಗೆ ಎಂಟರ್ ಆಗಿದ್ದಾರೆ. ಅವರು ತುಂಬಾ ಒಂಥರ ಜಾಲಿ ಮೈಂಡ್, ತುಂಬ ಅವರ ಲೈಫಲ್ಲಿ ಒಂಥರ ಎಕ್ಸೈಟ್ಮೆಂಟ್, ಅಡ್ವೆಂಚರಸ್ ಅಂತ ನೋಡುವಂಥ ವ್ಯಕ್ತಿ, ಯಾವುದನ್ನು ತುಂಬ ತಲೆಗೆ ಹಾಕ್ಕೊಳ್ದೇನೆ ಓಡಾಡೋ ಅಂಥ ವ್ಯಕ್ತಿ, ಈ ಥರ ಇದ್ದರು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ನ. ಆ್ಯಂಡ್ ಇವರು ಬಂದಾಗ ಲೈಕ್ ಇವರು ಕೂಡ ನಿಮಗೆ ಒಂದು ಫೀಲಿಂಗ್ ಅನ್ನೋವಂಥದ್ದು ಏನು ಅಂದರೆ, ಓಕೆ, ಒಂದು ಫ್ರೆಂಡ್ಲಿ ಫೀಲಿಂಗ್ ಅನ್ನೋವಂಥದ್ದು ಈ ಪರ್ಸನ್ ನಿಮಗೆ ಕೊಟ್ಟಿದ್ದು. ಓಕೆ, ಆ್ಯಂಡ್ ಈ ಒಂದು ಸಿಚುವೇಷನಲ್ಲಿ ಒಂದು ಅರ್ಥ ಆಗ್ತಿದೆ, ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ ನೀವಿಬ್ಬರು ಅಂತ ಅಂದ್ಬಿಟ್ಟು. ಯಾಕೆಂದರೆ ವೆಯ್ಟಿಂಗ್ ಪೀರಿಯಡ್ ಕಾಣಿಸ್ತಾ ಇದೆ. ಅವರು ಆದರೂ ವೆಯ್ಟ್ ಮಾಡ್ತಿರ್ಬೋದು ಎಲ್ಲ ಸಿಚುವೇಶನ್ ಸರಿ ಹೋಗುತ್ತೆ ಅನ್ನೋದಕ್ಕೆ, ಅಥವಾ ನೀವಾದರೂ ವೆಯ್ಟ್ ಮಾಡ್ತಿರ್ಬೋದು ಎಲ್ಲ ಒಂದು ಸಿಚುವೇಶನ್ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವಿಬ್ಬರು ಒಂಥರ ವೆಯ್ಟಿಂಗ್ ಸಿಚುವೇಷನಲ್ಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಒಬ್ಬರಿಗೆ ಇಲ್ಲಿ ತುಂಬ ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು. ನನ್ನ ಜೊತೆ ಇರು, ಯಾವಾಗಲೂ ನನ್ನ ಕಾಲ್ ಮಾಡು, ನನ್ನ ಮೆಸೇಜ್ ಮಾಡು, ನೀನು ನನ್ನ ಜೊತೆ ಹೊರಗಡೆ ಬಾ, ನೀನು ಯಾಕೆ ಟೈಮ್ ಕೊಡ್ತಿಲ್ಲ, ಟೈಮ್ ಕೊಡು ಅಂತ ಅಂದ್ಬಿಟ್ಟು ನೀವು ತುಂಬಾ ಆ ವ್ಯಕ್ತಿ ಹತ್ರ ಕೇಳ್ತಿದ್ದಂಗೆ ಕಾಣಿಸ್ತಾ ಇದೆ. ಬಟ್ ಆ ಪರ್ಸನ್ ಬಂದು ನೀವು ಹೇಳ್ದಂಗೆ ನಿಮಗೆ ಟೈಮ್ ಅನ್ನುವಂಥದ್ದು ತುಂಬ ಕೊಡ್ತಾ ಇರಲಿಲ್ಲ. ಯಾಕೆಂದರೆ 5 ಆಫ್ ವಾಂಡ್ಸ್ ಅಂತ ಬರ್ತಿದೆ ಅಂದಿದ ತಕ್ಷಣವೇ ಅವರು ನಿಮಗೆ ಒಂದು ಟೈಮ್ ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಇರಲಿಲ್ಲ. ದೇ ಆರ್ ಇವಾಗ ಅಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಈ ಪರ್ಸನ್ ಕೂಡ ಎಕ್ಸಾಸ್ಟ್ ಆಗೋಗ್ಬಿಟ್ಟಿದ್ದಾರೆ. ಅವರು ಯಾವ ಒಂದು ಎಫರ್ಟ್ಸ್ನ ಅವರು ತೊಗೊಳೋದಕ್ಕೆ ಈಗ ಪ್ರೆಸೆಂಟಲ್ಲಿ ಅವರು ರೆಡಿಯಾಗಿಲ್ಲ. ಆದರೆ ಫ್ಯೂಚರ್ ಕಾರ್ಡ್ ಅಂತ ನೋಡಿದ್ರೆ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ಈ ಪರ್ಸನ್ನು ನಿಮಗೆ ಒಂದು ಸ್ಟ್ಯಾಂಡ್ ತೊಗೊಂಡು ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಪ್ರೆಸೆಂಟ್ ಫೀಲಿಂಗ್ ಆ ವ್ಯಕ್ತಿಗೆ ನೀವು ಅವ್ರಿಗೆ ತುಂಬಾ ಪ್ರೀತಿ ಅನ್ನೋದನ್ನ ಕೊಟ್ರಿ, ಒಂದು ಕಂಫರ್ಟ್ ಝೋನ್ನ ಕೊಟ್ರಿ. ನೀವಿದ್ದಾಗ ಅವ್ರ ಲೈಫಲ್ಲಿ ಒಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಏನೇ ಕಷ್ಟ ಬಂದ್ರೂ ನೀವು ಅವರ ಜೊತೆಗಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಿತ್ತು. ಓಕೆ, ಸೊ ಈ ಪರ್ಸನ್ ಕೂಡ ನಿಮ್ಮ ಒಂದು ಫೀಲಿಂಗ್ಸ್ನ, ಎಮೋಷನ್ಸ್ನ ಇವರು ಈಗಲೂ ಕೂಡ ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಒಂದು ಪಾಸ್ಟಲ್ಲಿ ನಡೆದಂತಹ ಕೆಲವೊಂದು ವಿಚಾರಗಳನ್ನ ಈ ಪರ್ಸನ್ ಈಗಲೂ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಲೈಫಲ್ಲಿ. ನೀವು ಎಷ್ಟು ಆ ವ್ಯಕ್ತಿ ಜೊತೆ ಟ್ರಾನ್ಸ್ಪರೆಂಟಾಗಿ ಮಾತಾಡಿದ್ರಿ. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಕೂಡ ನೀವು ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಲವರ್ಸ್ ಕಾರ್ಡ್ ಅಂತ ಬಂದರೆ ಅವ್ರು ನಿಮ್ಮನ್ನ ಇನ್ನೂ ಮರ್ತಿಲ್ಲ ಅಂತ ಅರ್ಥ. ಮರಿಬೇಕು ಅಂತಲೂ ಅವ್ರು ಅಂದ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ವ್ಯಕ್ತಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಜೆನ್ಯೂನ್ ಆದಂಥ ಒಂದು ಫೀಲಿಂಗ್ಸ್ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ಅವ್ರು ಏನೋ ತಪ್ಪು ಮಾಡಿದ್ದಾರೆ, ಕನ್ಫ್ಯೂಷನ್ ಇತ್ತು ಅವ್ರ ಲೈಫಲ್ಲಿ ಏನೋ ಒಂದು. ಆ ಒಂದು ಕನ್ಫ್ಯೂಷನಿಂದ ಈ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ. ಈಗ ಬಂದು ನೀವು ರೈಟ್ ಚಾಯ್ಸ್, ಈ ಪರ್ಸನ್ಗೆ ಒಂದು ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಇನ್ನೂ ಫೀಲ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ಗೆ ಬಂದು ಲೈಕ್ ಅವ್ರಿಗೆ ಒಂದು ಎಮೋಷ್ನಲ್ ಬಾಂಡೇಜ್ನ ನೀವೇನು ಕೊಟ್ಟಿದ್ರಿ ಈ ಪರ್ಸನ್ ಲೈಫಲ್ಲಿ, ಅದನ್ನು ಇವರು ಇನ್ನೂ ಮರ್ತಿಲ್ಲ. ಸೊ ಅದರಿಂದ ಆ ಒಂದು ಎಮೋಷನಲ್ ಬಾಂಡೇಜ್, ಆ ಒಂದು ಕನೆಕ್ಷನ್ ಏನಿತ್ತು ನಿಮ್ಮಿಬ್ಬರ ಮಧ್ಯ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಈಗ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಅವರು ಪಾಸ್ಟಲ್ಲಿ ನಿಮಗೆ ಏನೂ ರೀಸನ್ ಹೇಳ್ದೇ ಅವರು ಹೋಗ್ಬಿಟ್ಟಿರಬಹುದು. ಆದರೆ ಪ್ರೆಸೆಂಟಲ್ಲಿ ಮಾತ್ರ ಅವರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ಅನಲೈಸ್ ಮಾಡ್ತಿದ್ದಾರೆ. ಅವರ ಒಂದು ಟ್ರೂ ಇಂಟೆನ್ಷನ್ ಬಂದು ನೀವು ತುಂಬ ಒಳ್ಳೆಯವರು, ನಿಮ್ಮ ಲೈಫ್ಗೆ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು, ಮತ್ತು ನೀವು ಅವ್ರ ಲೈಫಲ್ಲಿದ್ದರೆ ಅವ್ರಿಗೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ನಿಮ್ಮ ಒಂದು ಜೊತೆ ಅವರು ಮಾತಾಡ್ತಾ ಇದ್ದರೆ ಅವರ ಒಂದು ದಿನ ಹೋಗೋದೇ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅವರ ಲೈಫಲ್ಲಿ. ಅವ್ರಿಗೆ ಒಂದು ಹ್ಯಾಪಿನೆಸ್ ಇರುತ್ತೆ. ಆಮೇಲೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಕೂಡ ಅದನ್ನು ಅವ್ರೀಗ ಬ್ಯಾಲೆನ್ಸ್ ಮಾಡಿ ಅವರು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಈ ಪರ್ಸನ್ ಇನ್ನೂ ಅನಲೈಸ್ ಅನ್ನೋದನ್ನು ಮಾಡ್ತಿದ್ದಾರೆ, ಕಮಿಟ್ಮೆಂಟ್ ಕೊಡಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಆಮೇಲೆ ಅವರು ನಿಮ್ಮ ಬಗ್ಗೆ ತುಂಬ ಸ್ಪೈ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಒಂದು ವಿಚಾರಗಳನ್ನ, ಇನ್ಫಾರ್ಮೇಷನ್ನ ಅವರು ತಿಳ್ಕೊಳ್ತಾ ಇದ್ದಾರೆ. ಆನ್ಲೈನಲ್ಲಾದರೂ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಥ್ರೂ ಆದರೂ ಆಗಿರ್ಬೋದು, ನಿಮ್ಮ ಮೇಲೆ ಅವ್ರು ಇನ್ನೂ ಸ್ಪೈ ಮಾಡ್ತಾನೇ ಇದ್ದಾರೆ. ನಿಮ್ಮ ಬಗ್ಗೆ ಅವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾನೇ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲೋ ಅಥವಾ ಎಲ್ಲಾದರೂ ಫ್ರೆಂಡ್ಸ್ಗಳು ಸಿಕ್ಕಿದಾಗ ಅಥವಾ ನಿಮ್ಮಿಬ್ಬರ ಮಧ್ಯೆ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ವಿಚಾರ ತಿಳ್ಕೊಳ್ಳೋದು, ನೀವೇನಾಗ್ತಿದ್ದೀರಾ ಅಂತ. ಅಥವಾ ನೀವು ಮತ್ತು ಅವರು ಒಂದೇ ಏರಿಯಾದ್ರಲ್ಲಿದ್ದರೆ ಅವರು ನೀವಲ್ಲೇ ಇದ್ರೂ ಕೂಡ ನಿಮ್ಮನ್ನ ನೋಡದೇ ಇರೋ ಥರ ಅವ್ರು ಹೋದ್ರೂ ಕೂಡ ಅವರು ಸೈಡಲ್ಲಿ ಅವರು ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ಯಾವಾಗಲೂ ಒಂದು ವಾರೆ ಡಣ್ಣಲ್ಲಿ ಅವರು ನಿಮ್ಮನ್ನ ನೋಡ್ತಿರ್ತಾರೆ.
ಅಷ್ಟು ಅವರು ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ. ಬಟ್ ಅದು ನಿಮಗೆ ಅರ್ಥ ಆಗಿದೆಯೋ ಇಲ್ವೋ, ಬಟ್ ಆ ಪರ್ಸನ್ ಇನ್ನು ಸ್ಪೈ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ, ಆ್ಯಂಡ್ ಮುಂದೆನೂ ಅವರು ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸ್ ಇನ್ನೂ ಅವ್ರಿಗೆ ಹೋಗಿಲ್ಲ. ಆ ವ್ಯಕ್ತಿಗೆ ಇನ್ನೂ ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಥಾಟ್ ಇದೆ. ಯಾಕೆ ದ ಸನ್ ಕಾರ್ಡ್ ಇದೆ, ದ ಚಾರಿಯೇಟ್ ಇದೆ, ಲವರ್ಸ್ ಕಾರ್ಡ್ ಇದೆ, ಫೂಲ್ ಕಾರ್ಡ್ ಇದೆ. ಈ ಥರ ನೋಡಿದಾಗ ಈ ವ್ಯಕ್ತಿಗೆ ಇನ್ನೂ ನಿಮ್ಮ ಒಂದು ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆತುರ ಇದೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಇಲ್ಲಿ ಯಾರಾದರೂ ವೃಷಭ ರಾಶಿಯವರು ಇದ್ದರೆ ನಿಮಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುತ್ತೆ ವೃಷಭ ರಾಶಿಯವರಿಗೆ. ಆಮೇಲೆ ಇನ್ನೊಂದು ಈ ಮಕರ ರಾಶಿ ಮತ್ತು ಕನ್ಯಾ ರಾಶಿ, ಮಕರ ಮತ್ತು ಕನ್ಯಾ ರಾಶಿಯವರು ಯಾರಾದರೂ ಇದ್ದರೂ ಕೂಡ ಅವ್ರಿಗೆ ಈ ಒಂದು ರೀಡಿಂಗ್ ತುಂಬಾ ರೆಸೊನೇಟ್ ಆಗುವಂಥದ್ದು. ಮತ್ತು ಇಲ್ಲಿ ನೋಡಿ, ಅವರ ಒಂದು ಮೆಸೇಜ್ ಅಥವಾ ಅವರ ಒಂದು ಫೀಲಿಂಗ್ಸ್ ನೋಡೋಣ. ಅವರ ಫೀಲಿಂಗ್ ಬಂದು ಪ್ರೆಸೆಂಟಲ್ಲಿ, ಇಫ್ ಯು ಲವ್ ಟ್ರೂಲಿ ಲವ್ ಮೀ ಯು ವಿಲ್ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಇಫ್ ಯು ಟ್ರೂಲಿ ಲವ್ ಮೀ ಯು ವಿಲ್ ಬಿ ವೇಟ್ ಫಾರ್ ಮೀ, ಐ ವಿಲ್ ಬಿ ಬ್ಯಾಕ್. ಅಂದರೆ ನೋಡಿ, ಅವರೇ ಹೇಳ್ತಿದ್ದಾರೆ, ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸಿದ್ರೆ ನೀನು ವೆಯ್ಟ್ ಮಾಡು, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ, ನಾನು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ, ತುಂಬ ರೀಸನ್ಸ್ ಇರೋದ್ರಿಂದ ನಾನು ಈ ಒಂದು ರಿಲೇಷನ್ಶಿಪ್ನ ಬಿಟ್ಟು ಹೋದೆ, ಬಟ್ ನಾನೀಗ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದ್ರೆ ವೆಯ್ಟ್ ಮಾಡು ಅಂತ ಅಂದ್ಬಿಟ್ಟು ಅವರು ನಿಮಗೆ ಹೇಳ್ತಾ ಇದ್ದಾರೆ. ಆಮೇಲೆ ಅವರ ಮೆಸೇಜ್ ಒಂದು ಬಂದು, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ನೀವಿಬ್ಬರು ಒಂದು ಸಪ್ರೇಷನಲ್ಲಿ ಇದ್ದರೆ ಅವರ ಒಂದು ತಪ್ಪು ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಈ ಒಂದು ಸ್ಪೇಸ್ ಏನಿದೆ, ಆ ಪರ್ಸನ್ ಏನು ಮಾಡ್ತಿದ್ದಾರೆ, ಅವ್ರಿಗೆ ಆ ಒಂದು ಗಿಲ್ಟ್ ಅನ್ನೋದು ಕಾಡ್ತಿದೆ, ಅವ್ರಿಗೆ ರಿಯಲೈಸೇಷನ್ ಅನ್ನುವಂಥದ್ದು ಆಗ್ತಿದೆ. ಅವ್ರಿಗೆ ಅನ್ನಿಸ್ತಾ ಇದೆ ನೀವಿಬ್ಬರು ಕೂಡ ಸಪ್ರೇಟ್ ಆಗಲ್ಲ. ಯಾಕೆಂದರೆ ನೀವು ಮತ್ತು ಆ ವ್ಯಕ್ತಿ ತುಂಬಾ ಲವ್ ಮಾಡಿದ್ರಿ, ಪ್ರೀತಿಸಿದ್ರಿ. ಸೊ ನೀವಿಬ್ಬರು ಒಂಥರ ಇನ್ಸಪರೇಬಲ್ ಪೇರ್ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಯಾಕಂದರೆ ಅವರು ನಿಮ್ಮನ್ನು ಯಾವಾಗಲೂ ಪ್ರೀತಿಸ್ತಿರ್ತಾರೆ, ಇವಾಗಲೂ ಪ್ರೀತಿಸ್ತಾರೆ, ಮುಂದೆನೂ ಪ್ರೀತಿಸ್ತಾರೆ. ನಿಮ್ಮನ್ನು ಅವರು ಎಮೋಷನಲಿ ತುಂಬ ಹಚ್ಕೊಂಡಿರೋ ಕಾರಣದಿಂದ ನಿಮ್ಮನ್ನು ಅವರು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆಮೇಲೆ ಅವ್ರು ಈಗಲೂ ಕೂಡ ನಿಮ್ಮನ್ನು ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್ ಅಂತ ಅವ್ರು ಅಂತಿದ್ದಾರೆ. ನನ್ನ ಒಂದು ಈಗೋ ಆ್ಯಟಿಟ್ಯೂಡ್ ಏನೇ ಒಂದು ಇದ್ರೂ ಕೂಡ ನಾನು ನಿನ್ನ ಹತ್ರ ಪ್ರಾಪರಾಗಿ ನನ್ನ ತನನ ನಾನು ನಿನ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೋಬೇಕಿತ್ತು. ಮೇ ಬಿ ನಾನು ಸ್ವಲ್ಪ ರೂಡ್ ಆಗಿರ್ಬೋದು ಅಥವಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿರಬಹುದು ಕೆಲವೊಂದು ಟೈಮಲ್ಲಿ, ಆದರೆ ನಾನು ನಿನ್ನ ಹತ್ರ ಪ್ರಾಪರಾಗಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಆಮೇಲೆ ಇನ್ನೊಂದು ಅವ್ರಿಗೆ ಅನ್ನಿಸ್ತಿದೆ, ನಾನು ಐ ಆಮ್ ಅಫ್ರೇಡ್ ಇಟ್ ಈಸ್ ಟೂ ಲೇಟ್ ಟು ಟೇಕ್ ಆ್ಯಕ್ಷನ್. ಅಂದರೆ ಅವರಿಗೆ ಒಂದು ಭಯನೂ ಇದೆ, ಈ ಒಂದು ಟೈಮಲ್ಲಿ ನಾನು ಬಂದರೆ ನೀನು ಒಪ್ಕೊಳ್ತೀಯಾ ಅನ್ನೋ ಒಂದು ಭಯ ಇದೆ. ಅಂದರೆ ಇದೊಂದು ಈ ಒಂದು ಟೈಮಲ್ಲಿ ನಾನು ನಿನ್ನನ್ನು ಬಂದು ಅಪ್ರೋಚ್ ಮಾಡಿದ್ರೆ ನಿಜವಾಗ್ಲೂ ಪ್ರಾಪರ್ ಆಗಿರುವಂಥ ಒಂದು ಆ್ಯಕ್ಷನ್ನ ತೊಗೊಳಕ್ಕಾಗುತ್ತಾ ಇವಾಗ ಅಂತ ಅಂದ್ಬಿಟ್ಟು ಅವರು ಎದುರ್ಕೊಳ್ತಿದ್ದಾರೆ. ಅವ್ರಿಗೆ ಇನ್ನೂ ಒಂದು ಭಯ ಇದೆ, ಒಂದು ಅಫ್ರೇಡ್ನೆಸ್ ಇದೆ, ಅವ್ರಿನ್ನೂ ಒಂದು ಡಿಸ್ಟರ್ಬೆನ್ಸಲ್ಲಿದ್ದಾರೆ. ನೀವೇನು ಅಂದ್ಕೊಳ್ತಿರೋ, ಯಾಕೆಂದರೆ ಇಷ್ಟೆಲ್ಲ ಆದಮೇಲೂ ಕೂಡ ನಾನು ನಿನ್ನ ಲೈಫಲ್ಲಿ ಬಂದೆ ಅಂತ ಅಂದರೆ ನೀವೇನು ಅಂದ್ಕೊಳ್ತಿರೋ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇರೋರ ಕಾಣಿಸ್ತಾ ಇದೆ. ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್. ಸೊ ಇಲ್ಲಿ ಬೇಸಿಕಲಿ ಓವರಾಲ್ ಆಗಿ ಹೇಳಬೇಕು ಅಂತ ಅಂದರೆ, ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ, ಅವರು ಎಮೋಷ್ನಲಿ ನಿಮ್ಮ ಬಗ್ಗೆ ಕನೆಕ್ಟ್ ಆಗಿದ್ದಾರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ಇವಾಗ ನಾನು ಬಂದರೂ ಕೂಡ ನೀನು ನನ್ನನ್ನು ಅಕ್ಸೆಪ್ಟ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ. ಯಾಕೆಂದರೆ ಇದು ತುಂಬ ಲೇಟ್ ಆಯಿತು, ಈ ಒಂದು ಟೈಮ್, ಈ ಒಂದು ಇಷ್ಟು ಲೇಟ್ ಆಗಿರೋ ಒಂದು ಸಿಚುವೇಷನಲ್ಲಿ ನಾನೀಗ ಬಂದರೆ ನೀನೇನು ಅಂದ್ಕೊಳ್ತೀಯಾ ಅಂತ ಅಂದ್ಬಿಟ್ಟು, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದ್ರೆ ನೀನು ನನ್ನನ್ನು ವೆಯ್ಟ್ ಮಾಡ್ತೀಯಾ, ನಾನು ಮತ್ತೆ ವಾಪಸ್ ಬರ್ತೀನಿ ಅಂತ ಅವರು ನಿಮಗೆ ಪ್ರಾಮಿಸ್ ಮಾಡ್ತಿದ್ದಾರೆ. ಆಮೇಲೆ ಅವ್ರು ನಿಮ್ಮ ಬಗ್ಗೆ ಇನ್ನೂ ವಿಚಾರಿಸ್ಕೊಳ್ತಿದ್ದಾರೆ, ಸ್ಪೈ ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರನ್ನ ಯಾರೂ ಕೂಡ ದೂರ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಒಂದು ಕನೆಕ್ಷನ್ ಬಂದು ಎಮೋಷನಲ್ ಕನೆಕ್ಷನ್, ಅದರಿಂದ ಈ ಪರ್ಸನ್ ನಿಮ್ಮ ಒಂದು ಪ್ರೀತಿನ ಅವರು ಮರೆಯೋದಕ್ಕಾಗ್ತಿಲ್ಲ. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವರು ನಿಮ್ಮ ಹತ್ರ ಪ್ರಾಪರಾಗಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕಿತ್ತು. ಮತ್ತು ಕೆಲವೊಂದು ವಿಚಾರನ ಅವರು ಈಗ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಅನ್ನಿಸ್ತಿದೆ ನಾನು ಪ್ರಾಪರಾಗಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಒಂದು ರಿಯಲೈಸೇಷನ್ ಮೋಡಲ್ಲಿದ್ದಾರೆ. ಈಗ ಅವರ ಬೇಸಿಕ್ ಇಂಟೆನ್ಷನ್ ಈಗ ಬಂದು ನಿಮ್ಮನ್ನು ಮೀಟ್ ಮಾಡಬೇಕು, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತಿದ್ರೆ ವೆಯ್ಟ್ ಮಾಡು ಅಂತ ಅವರು ನಿಮಗೆ ಹೇಳ್ತಿದ್ದಾರೆ. ಇದಾಗಿತ್ತು ಪೈಲ್ 1 ಅವರ ರೀಡಿಂಗ್. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಪೈಲ್ 2 ರೀಡಿಂಗ್. ಯಾರೆಲ್ಲ ಈ ಒಂದು ಬ್ರೇಸ್ಲೆಟ್ನ ಸೆಲೆಕ್ಟ್ ಮಾಡಿದ್ರಿ ಮತ್ತು ಈ ಒಂದು ಕಾರ್ಡ್ಸ್ನ ಸೆಲೆಕ್ಟ್ ಮಾಡಿದ್ರಿ ಅವ್ರಿಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ, ಅವರ ಥಾಟ್ಸ್ ಇಂಟೆನ್ಷನ್ಸ್ ಏನು ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ದ ಹರ್ಮೆಟ್, 5 ಆಫ್ Pentacles, the Emperor, 6 of Pentacles,
Queen of Cups, Page of Swords, the Devil, Seven of Wands, Ace of Cups, the Magician, ಆಮೇಲೆ Two of Wands and Four of Swords. ಓಕೆ, ಸೊ ಇಲ್ಲಿ ನೋಡೋದಾದರೆ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇದೆ. ಫಸ್ಟ್ ಕಾರ್ಡ್ ಅಟ್ಲೀಸ್ಟ್ ಸ್ವಲ್ಪ ಪಾಸಿಟಿವ್ ಇತ್ತು, ಇಲ್ಲಿ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್. ಅವರ ಫೀಲಿಂಗ್ಸ್ ಏನು, ಡಿಸಿಷನ್, ಇಟ್ಸ್ ಅ ಟೈಮ್ ಟು ಡಿಸೈಡ್ ಅಂತ ತೋರಿಸ್ತಾ ಇದೆ. ರೀಯೂನಿಯನ್ ಕಾರ್ಡ್ ಕೂಡ ಬಂದಿದೆ. ಕನ್ಫೆಷನ್ ಅಂತ ಬರ್ತಾ ಇದೆ. ಹೋಲ್ಡಿಂಗ್ ಆನ್, ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ಇಟ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ಒಂಥರ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್ ಇದೆ ಈ ಒಂದು ರೀಡಿಂಗಲ್ಲಿ. ಈ ಒಂದು ಕಾರ್ಡ್ಸಲ್ಲಿ ನೋಡಬೇಕು ಅಂತ ಅಂದರೆ ಈ ಪರ್ಸನ್ ಲೈಕ್ ನಿಮ್ಮ ಮೇಲೆ ಒಂಥರ ಫೀಲಿಂಗ್ಸ್ ಇದೆ. ಸೋಲ್ ಕಾಂಟ್ರಾಕ್ಟ್, ಓಕೆ, ನ್ಯೂ ಚಾಪ್ಟರ್, ಓಕೆ, ಗಾಸಿಪ್, ಓಕೆ. ಸೊ ಇಲ್ಲಿ ಒಂದು ಚೆನ್ನಾಗಿ ಕಾಣಿಸ್ತಾ ಇರೋದೇನು ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಫೀಲಿಂಗ್ ಯಾವ ಥರ ಇದೆ ಅಂದರೆ ನೀವು ಅವರ ಒಂದು ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇನ್ನು ನಿಮ್ಮ ಮೇಲೆ ನೆಗೆಟಿವ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಅನಿಸ್ತಾ ಇದೆ ನನಗೆ ಕೆಲವೊಬ್ಬರಿಗೆ ಆಲ್ರೆಡಿ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಇತ್ತು ಪಾಸ್ಟಲ್ಲಿ. ಆ್ಯಂಡ್ ಆ ಒಂದು ರಿಲೇಷನ್ಶಿಪ್ ಅಂದರೆ ನಿಮ್ಮ ಒಂದು ಪಾರ್ಟ್ನರ್ಗೆ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಆಲ್ರೆಡಿ ಇದೆ. ಆ್ಯಂಡ್ ಅವ್ರಿಗೆ ಒಂದು ಅಫೇರ್ ಕೂಡ ಇರಬಹುದು, ಅಥವಾ ಅವ್ರಿಗೆ ಒಂದು ಆಲ್ರೆಡಿ ಒಂದು ಫೀಲಿಂಗ್ಸ್ ಅನ್ನುವಂಥದ್ದು ಬೇರೆ ವ್ಯಕ್ತಿ ಮೇಲೆ ಇರ್ಬೋದು. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಈ ಒಂದು ಪರ್ಸನ್ ಬಂದು ಥರ್ಡ್ ಪಾರ್ಟಿ ಅನ್ನುವಂಥವ್ರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಲೈಕ್ ನೀವು ಈ ವ್ಯಕ್ತಿನ ಪ್ರಾಪರಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಬಟ್ ಆ ವ್ಯಕ್ತಿನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಬಟ್ ಆ ಪರ್ಸನ್ ಅಂದ್ಕೊಳ್ತಾ ಇರೋದು ನೀವು ಅವ್ರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು. ಅವ್ರಿಗೆ ತುಂಬ ಈಗೋ ಆ್ಯಟಿಟ್ಯೂಡ್ ಇರೋ ಹಾಗೆ ಕಾಣಿಸ್ತಾ ಇದೆ. ತುಂಬ ಈಗೋ ಆ್ಯಟಿಟ್ಯೂಡ್, ಕಂಟ್ರೋಲಿಂಗ್ ಬಿಹೇವಿಯರ್. ಅವ್ರು ಮಾಡಿದ್ದೇ ಕರೆಕ್ಟು, ಅವ್ರು ಹೇಳಿದ್ದೇ ಕರೆಕ್ಟು, ಅವರು ನಿಮ್ಮ ಹತ್ರ ನಡ್ಕೊಳ್ತಾ ಇರೋದೇ ಕರೆಕ್ಟು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಇದು ಎರಡೂ ಕಾರ್ಡ್ ನೋಡಿದ್ರೆ ನೀವು ತುಂಬ ಡಿಪ್ರೆಷನ್ ಹೋಗಿದ್ದೀರಾ, ಸ್ಟ್ರೆಸ್ ಆಗಿದ್ದೀರಾ, ಇವ್ರ ಕಂಬ್ಯಾಕ್ನ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ನೀವು ಇವ್ರಿಗೋಸ್ಕರ ಇನ್ನೂ ಕಾಯ್ತಿದ್ದೀರಾ, ಯಾವತ್ತೋ ಒಂದಿನ ಈ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವೇನು ಖುಷಿಯಾಗಿಲ್ಲ, ನೀವು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದೀರಾ. ನಿಮ್ಗೆ ಅನ್ನಿಸ್ತಾ ಇದೆ ಈ ಒಂದು ಸಪ್ರೇಷನ್ ಒಂಥರ ಬೇಜಾರು ಅನ್ನುವಂಥದ್ದು ತರಿಸ್ತಾ ಇದೆ. ಬಟ್ ನೀವೇನು ನೀವು ಖುಷಿಯಾಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ಆ ಪರ್ಸನ್ ಬಂದು ಒಂದು ಥರ್ಡ್ ಪಾರ್ಟೀಸ್ ಕನೆಕ್ಷನಲ್ಲಿ ಇದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ನೀವು ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದೀರಾ. ಬಟ್ ಈ ಪರ್ಸನ್ಗೆ ಇಬ್ಬರು ವ್ಯಕ್ತಿ ಮಧ್ಯೆ ಯಾರನ್ನ ಡಿಸೈಡ್ ಮಾಡಬೇಕು, ಯಾರು ಕರೆಕ್ಟು ಇವ್ರ ಲೈಫಲ್ಲಿ ಏನು ಬೇಕು ಏನು ಬೇಡ ಅನ್ನೋದನ್ನು ಇವರು ಡಿಸೈಡ್ ಮಾಡೋದಕ್ಕೆ ಇನ್ನೂ ಯೋಚನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗೋಗಿ ಈ ಪರ್ಸನ್ ಇನ್ನೂ ಓವರ್ ಥಿಂಕ್ ಮಾಡ್ತಾ ಇರೋ ಹಾಗೆ. ಅಂದರೆ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಆ ಯೋಚನೆಯಲ್ಲಿ ಅವರು ನಿಮ್ಮನ್ನ ಪ್ರಿಯಾರಿಟೈಸ್ ಮಾಡ್ತಾ ಇಲ್ಲ. ನೀವು ಬೇಕು ಅಂತ ಅವ್ರು ಇನ್ನೂ ಫೀಲ್ ಮಾಡ್ತಿಲ್ಲ, ನೀವು ಬೇಡ ಅಂತಲೇ ಅವ್ರು ಅಂದ್ಕೊಳ್ತಾ ಇರೋ ಅಂಥದ್ದು. ಯಾಕೆ ಅಂತ ಅಂದರೆ ಈ ಪರ್ಸನ್ಗೆ ಒಂದು ಭಯನೂ ಇದೆ, ನಿಮ್ಮನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅವರ ಒಂದು ಪ್ರಾಬ್ಲಮ್ ಅವರ ಒಂದು ಲೈಫಲ್ಲಿ ಅವರೊಂದು ಪ್ರಾಬ್ಲಮ್ಗೆ ಸಿಗಾಕೋಬಹುದು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವರು ನಿಮ್ಮನ್ನ ನಿಜವಾಗ್ಲೂ ಪ್ರಿಯಾರಿಟೈಸ್ ಅನ್ನೋವಂಥದ್ದನ್ನು ಮಾಡ್ತಾ ಇಲ್ಲ. ಅವ್ರು ಇನ್ನೂ ಸ್ಟ್ರಗಲಲ್ಲೇ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಿಂದ ಓವರ್ಕಮ್ ಮಾಡಾದ್ಮೇಲೆ ಅವ್ರು ಇನ್ನೂ ಅವ್ರಿಗೂ ಒಂಥರ ಇದು ಸ್ಟ್ರಗಲಿಂಗ್ ಮೋಡ್. ಯಾಕೆ ಅಂದರೆ ಅವ್ರಿಗೆ ಯಾವ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅದು ಕರೆಕ್ಟಾ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರು ಇನ್ನೂ ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ ಈ ಒಂದು ವ್ಯಕ್ತಿ. ಸೊ ಇಲ್ಲಿ ಲೈಕ್ ಈ ಪರ್ಸನ್ ಲೈಕ್ ಕನ್ಫ್ಯೂಷನಲ್ಲಿದ್ದಾರೆ ಪ್ರೆಸೆಂಟಲ್ಲಿ. ಅವ್ರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂಥದ್ದು ಅವ್ರಿಗೆ ಇನ್ನೂ ಗೊತ್ತಾಗ್ತಿಲ್ಲ, ಡಿಸಿಷನ್ ಮಾಡೋದಕ್ಕಾಗ್ತಿಲ್ಲ. ಅವ್ರಿಗೆ ಇನ್ನೂ ಟೈಮ್ ಬೇಕು. ಈ ಒಂದು ಲಾಂಗ್ ಡಿಸ್ಟೆನ್ಸ್ ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯ, ಈ ವ್ಯಕ್ತಿಗೆ ಲೈಕ್ ಅವ್ರಿಗೆ ಇನ್ನೂ ಟೈಮ್ ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆಮೇಲೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬರ್ತಿದೆ ಅಂತ ಅಂದರೆ ಈ ವ್ಯಕ್ತಿ ನಿಮ್ಮ ಎಮೋಷನಲ್ ಕನೆಕ್ಷನ್ಗಿಂತ ಇಲ್ಲಿ ಸ್ವಲ್ಪ ಫಿಸಿಕಲ್ ಕನೆಕ್ಷನ್ ಅಥವಾ ಒಂದು ಅಟ್ರ್ಯಾಕ್ಷನ್ ಅಥವಾ ಈ ಪರ್ಸನ್ ನಿಮ್ಮ ಮೇಲೆ ಒಂದು ಇನ್ಫ್ಯಾಕ್ಚುಯೇಷನ್ ಅನ್ನೋದನ್ನು ಬೆಳೆಸ್ಕೊಂಡಿದ್ದಾರೆ
ಅನ್ನೋದು ಕಾಣಿಸ್ತಾ ಇರೋವಂಥದ್ದು. ದ ಡೆವಿಲ್, ದ ಮೆಜಿಷಿಯನ್, ಏಸ್ ಆಫ್ ಕಪ್ ಅಂತ ಅಂದರೆ ಇದು ಒಂಥರ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್, ಮಿಕ್ಸ್ಚರ್ ಆಫ್ ಥಾಟ್ಸ್. ಅವರು ನಿಮ್ಮನ್ನ ಒಂದು ರೀತಿಯಿಂದ ನೋಡ್ತಿಲ್ಲ, ಪ್ರತಿಯೊಂದು ರೀತಿಯಿಂದನೂ ಅವರು ನೋಡ್ತಿರಬಹುದು ಅಂತಲೂ ಹೇಳ್ಬೋದು. ಇಲ್ಲಿ ಎಮೋಷನಲ್ ಕನೆಕ್ಷನ್ ಇರಬಹುದು, ಅಥವಾ ಫಿಸಿಕಲ್ ಕನೆಕ್ಷನ್ ಇರಬಹುದು, ಅಥವಾ ನಿಮ್ಮ ಒಂದು ಮೈಂಡ್ಸೆಟ್ ಅಥವಾ ನಿಮ್ಮ ಒಂದು ಕ್ಯಾರೆಕ್ಟರ್ ಆಗಿರಬಹುದು. ಈ ಮೂರನ್ನು ಈ ವ್ಯಕ್ತಿ ನಿಮ್ಮನ್ನು ಒಂದು ಆರಾಧಿಸಿ ಪ್ರೀತಿಸಿ ನಿಮ್ಮ ಹತ್ರ ಬಂದಿದ್ರು ಅಂತಲೂ ಹೇಳ್ಬೋದು ನಾನು. ಸೊ ಪ್ರೆಸೆಂಟಲ್ಲಿ ಈ ಪರ್ಸನ್ನು ಇನ್ನೂ ನಿಮ್ಮ ಹತ್ರ ಬರಬೇಕಾ ಬೇಡವಾ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಇದ್ದಾರೆ. ಅವ್ರು ಇನ್ನೂ ಒಂದು ಚಾಲೆಂಜಿಂಗ್ ಮೈಂಡ್ಸೆಟ್ಟಲ್ಲೇ ಇದ್ದಾರೆ, ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಾರೆ. ನೀವು ಅವ್ರನ್ನ ಎಷ್ಟೇ ಅಪ್ರೋಚ್ ಮಾಡಿದ್ರು, ಇನ್ ಕೇಸ್ ನೀವು ವಾಟ್ಸಪ್ಪಲ್ಲೋ ಇನ್ಸ್ಟಾಗ್ರಾಮಲ್ಲೋ ಏನಾದರೂ ಮೆಸೇಜ್ ಮಾಡೋದಕ್ಕೆ ಹೋದರೂ ಕೂಡ ಈ ಪರ್ಸನ್ ನಿಮಗೆ ಪ್ರಾಪರ್ ರೆಸ್ಪಾನ್ಸ್ ಅನ್ನೋ ಅಂಥದ್ದನ್ನು ಅವ್ರು ಕೊಡಲ್ಲ. ಯಾಕೆ ಅಂದರೆ ಅವರಿಗೆ ನೀವು ಬೇಕು ಅನ್ನೋದು ಇನ್ನೂ ಬಂದಿಲ್ಲ. ಅವ್ರು ಇನ್ನೂ ಅವರ ಒಂದು ಕನ್ಫ್ಯೂಷನ್ ಮೈಂಡ್ಸೆಟ್ಟಲ್ಲೇ ಇದ್ದಾರೆ. ಡಿಸಿಷನ್ ಮಾಡೋದಕ್ಕೆ ಈ ಪರ್ಸನ್ಗೆ ಆಗ್ತಾ ಇಲ್ಲ. ನೀವು ಈ ಪರ್ಸನ್ ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಯಾಕೆ ಅಂದರೆ ನಿಮಗೆ ಒಂದು ಎಮೋಷನಲ್ ಫೋಕಸ್ ಮಾಡ್ತಿದ್ದೀರಾ. ನಿಮಗೆ ಈ ಪರ್ಸನ್ ಅವರು ಒಳ್ಳೆಯದೇ ಮಾಡಿದ್ದಾರೋ ಕೆಟ್ಟದ್ದು ಮಾಡಿದ್ದಾರೋ, ಆದರೆ ಈ ಪರ್ಸನ್ ಜೊತೆ ನಿಮ್ಮ ಹತ್ರ ಒಂದು ಅಟ್ಯಾಚ್ಮೆಂಟ್ ಇತ್ತಲ್ಲ, ಆ ಒಂದು ಅಟ್ಯಾಚ್ಮೆಂಟ್ನ ಇನ್ನೂ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇದ್ದೀರಾ. ಆ ಒಂದು ಅಟ್ಯಾಚ್ಮೆಂಟ್ ಮೇಲೆ ನೀವು ಈ ಪರ್ಸನ್ ಬೇಕು ಅಂತ ಫೀಲ್ ಮಾಡ್ತಿದ್ದೀರಾ. ಇವರಿಂದ ನಿಮಗೆ ಕಂಪ್ಲೀಟ್ಲಿ ಓವರ್ಕಮ್ ಆಗೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಬಟ್ ಈ ಪರ್ಸನ್ ಬಂದು ಇನ್ನೂ ನಿಮ್ಮ ಹತ್ರ ಬರಬೇಕಾ ಬೇಡವಾ ಅನ್ನೋ ಒಂದು ಅನಲೈಸ್ ಅನ್ನೋವಂಥದ್ದನ್ನು ಮಾಡ್ತಿದ್ದಾರೆ. ಕನ್ಫ್ಯೂಷನ್ ಅನ್ನೋವಂಥದ್ದು ಈ ಪರ್ಸನ್ಗೆ ಇನ್ನೂ ತುಂಬಾ ಇರೋ ಹಾಗೆ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಮೂಮೆಂಟಲ್ಲಿ ಅವರು ನಿಮ್ಮ ಬಗ್ಗೆ ಇನ್ನೂ ಪ್ರಾಪರ್ ಡಿಸಿಷನ್ ಅನ್ನುವಂಥದ್ದನ್ನು ಅವ್ರು ಇನ್ನೂ ತೊಗೊಂಡಿಲ್ಲ. ಅವರು ನಿಮ್ಮನ್ನ ಇನ್ನೂ ಪ್ರಿಯಾರಿಟೈಸ್ ಮಾಡಿಲ್ಲ. ಇನ್ನು ಇಲ್ಲಿ ಮತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಕೂಡ ಇರೋವಂಥ ಚಾನ್ಸಸ್ ಇರೋದ್ರಿಂದ ಆ ಒಂದು ಭಯ, ಆ ಒಂದು ಹೆದರಿಕೆ ಅಥವಾ ಆ ಧೈರ್ಯ ಅನ್ನೋದು ಸಾಲ್ತಿಲ್ಲ ಅವರು ನಿಮ್ಮ ಲೈಫ್ಗೆ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಈ ಒಂದು ವ್ಯಕ್ತಿಗೆ ಅವರು ನಿಮಗೆ ಕೊಡ್ತಿರೋ ಅಂಥ ಮೆಸೇಜ್ ಅಥವಾ ಅವರ ಒಂದು ಥಾಟ್ ಏನಾಗಿದೆ ಅಂತ ಅಂದರೆ ಅವರವರ ಜೀವನದಲ್ಲಿ ಒಂದು ಹೊಸ ಚಾಪ್ಟರ್, ಅಂದರೆ ಅವರು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಿ ಒಂದು ಜೀವನ ಹೊಸದಾಗಿ ಅವರು ಅವರ ಲೈಫಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅಂತಿದ್ದಾರೆ. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತು ಅವರು ಏನೇನು ಒಂದು ಪಾಠನ ಕಲ್ತ್ರಿ, ನೀವು ಅವರ ಒಂದು ಲೈಫಲ್ಲಿ ಏನಾದರೂ ಅವರು ನಿಮ್ಮಿಂದ ಏನಾದರೂ ಪಾಠನ ಕಲ್ತಿದ್ರೆ ಅವ್ರು ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ನಿಮ್ಮ ಬಗ್ಗೆ ಕೆಲವೊಬ್ಬರ ಹತ್ರ ತುಂಬ ಕೆಟ್ಟದಾಗಿ ಕೂಡ ಅವರು ಮಾತಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅವರು ಗಾಸಿಪ್ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಕೆಲವೊಂದು ಕಡೆ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ನಿಮ್ಮಿಂದ ನೀವು ಸರಿ ಇಲ್ಲ, ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ, ಅಥವಾ ನಿಮ್ಮ ಇಂಟೆನ್ಷನ್ ಸರಿ ಇಲ್ಲ, ನೀವು ಅವರ ಲೈಫಿಗೆ ಬಂದ ಮೇಲೆ ಕಷ್ಟ ಅನ್ನೋದು ಜಾಸ್ತಿ ಆಯಿತು, ನಿಮ್ಮ ಒಂದು ಮೈಂಡ್ಸೆಟ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಬಗ್ಗೆ ಈ ವ್ಯಕ್ತಿ ನೆಗೆಟಿವ್ ಆಗಿ ಮಾತಾಡೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರು ನೋಡಿ, ಅವರ ಒಂದು ಫೀಲಿಂಗ್ ಬಂದು ಹೋಲ್ಡಿಂಗ್ ಆನ್, ಅಂದರೆ ಅವ್ರು ಹೇಳ್ತಿದ್ದಾರೆ ಐ ನೀಡ್ ಸಮ್ ಟೈಮ್ ಟು ಥಿಂಕ್ ಅಬೌಟ್ ಇಟ್. ಅಂದರೆ ಅವರು ಈ ಒಂದು ರಿಲೇಷನ್ಶಿಪ್ನ ಸೀರಿಯಸ್ ಆಗಿ ತೊಗೋಬೇಕಾ ಅಂತ ಅವರು ಯೋಚನೆ ಮಾಡ್ತಿರೋ ಹಾಗೆ ಕಾಣಿಸ್ತಿದೆ. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಎಲ್ಲೂ ಅನ್ನಿಸ್ತಿಲ್ಲ. ಅವ್ರಿಗೆ ಇನ್ನೂ ಟೈಮ್ ಬೇಕು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆಮೇಲೆ ಅವ್ರಿಗೆ ಅನ್ನಿಸ್ತಾ ಇದೆ ಬಿಕಾಸ್ ನೀವು ಇನ್ನೂ ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ನೀವು ಇನ್ ಕೇಸ್ ಏನಾದರೂ ಇದ್ದು ಅವ್ರು ಇದ್ದಂಗೆ ನೀವು ಇನ್ಯಾರಾದ್ರೂ ಅಟೆನ್ಷನ್ ಅಥವಾ ಇನ್ಯಾರ ಕಡೆ ಆದರೂ ಅಟ್ರಾಕ್ಷನ್ನ ಬೆಳೆಸ್ಕೊಂಡಿದ್ರೆ ಅಥವಾ ಒಂದು ಅಬ್ಸೆಷನ್ ಅನ್ನೋದು ಬೇರೆ ಕಡೆ ಇದ್ದಿದ್ರೆ ಆ ಒಂದು ರೀತಿ ಕೂಡ ಈ ವ್ಯಕ್ತಿಗೆ ಇಷ್ಟ ಆಗಿಲ್ಲ. ಅವ್ರಿಗೆ ಇನ್ ಕೇಸ್ ಅವ್ರು ಹೋದರು ಅಂತ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆ ಈಸಿಯಾಗಿ ಲೈಟಾಗಿ ತೊಗೊಂಡಿದ್ರು ಕೂಡ ಈ ಪರ್ಸನ್ಗೆ ಫೀಲ್ ಆಗ್ತಿದೆ ನಾನು ಇಲ್ಲ ಅಂದರೂ ಕೂಡ ನೀನು ಹ್ಯಾಪಿ ಆಗಿದೆಯಾ, ಖುಷಿಯಾಗಿದೆಯಾ ಅಂತ ಅಂದ್ಬಿಟ್ಟು ಅವರು ಜಲಸ್ ಮತ್ತು ಕೋಪ ಎರಡೂ ಕೂಡ ಈ ಪರ್ಸನ್ಗೆ ಬರ್ತಾ ಇದೆ. ಬಟ್ ಅವರು ಹೇಳ್ತಿದ್ದಾರೆ ಲೈಕ್ ಐ ಆಮ್ ರೆಡಿ ಟು ಸ್ಟಾರ್ಟ್ ಓವರ್ ಒನ್ಸ್ ಅಗೇನ್ ಅಂತ ಅಂದ್ಬಿಟ್ಟು. ಅಂದರೆ ಅವ್ರಿಗೆ ರೀಯೂನಿಯನ್ ಆಗಬೇಕು ಅನ್ನೋ ಇಂಟೆನ್ಷನ್ ಇದ್ರೂ ಕೂಡ ಅವರು ಡಿಸಿಷನ್ ಮಾಡೋದಕ್ಕೆ ರೆಡಿ ಆಗಿಲ್ಲ. ಸಿ ಇಟ್ಸ್ ದ ಟೈಮ್ ಟು ಡಿಸೈಡ್ ಸಮಥಿಂಗ್ ಫಾರ್ ದಿಸ್ ರಿಲೇಷನ್ಶಿಪ್. ಅಂದರೆ ಅವ್ರಿಗೆ ಟೈಮು ಬೇಕು, ಡಿಸಿಷನ್ನು ಮಾಡಬೇಕು. ಎರಡು ಥರ ಕನ್ಫ್ಯೂಷನಲ್ಲಿ ಕಾಣಿಸ್ತಿದ್ದಾರೆ. ಅವರು ಇನ್ನು ಯೋಚನೆ ಮಾಡ್ತಿದ್ದಾರೆ, ಟೈಮ್ ತೊಗೋಬೇಕು, ಥಿಂಕ್ ಮಾಡಬೇಕು ಅಂತ. ಆಮೇಲೆ ಅವ್ರಿಗೆ ಅನ್ನಿಸ್ತಾ ಇದೆ ಏನೋ ಒಂದು ಡಿಸಿಷನ್ ಮಾಡಬೇಕು ಅಂತನೂ. ಸೊ ಓವರ್ ಆಲ್ ಪಿಕ್ಚರಲ್ಲಿ ಹೇಳಬೇಕು ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಅಂತ ಇಲ್ಲ, ಅಥವಾ ನಿಮ್ಮ ಹತ್ರ ಬರಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರಿಲ್ಲ. ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಬಹುದು, ನಿಮ್ಮ ಲೈಫಲ್ಲಾದರೂ ಥರ್ಡ್ ಪಾರ್ಟಿ ಬಂದಿರಬೇಕು, ಇಲ್ಲ ಅವರ ಲೈಫಲ್ಲಾದರೂ ಥರ್ಡ್ ಪಾರ್ಟಿ ಇರಬೇಕು. ಈ ಒಂದು ಎರಡು ಸಿಚುವೇಶನಿಂದ ಅವರ ಮೈಂಡ್ ಅನ್ನೋದು ಡಿಸ್ಟರ್ಬ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಆಮೇಲೆ ಅವ್ರಿಗೆ ಧೈರ್ಯ ಅನ್ನೋವಂಥದ್ದು ಇಲ್ಲ, ಈಗ ಬಂದು ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅಥವಾ ಅವ್ರಿಗೆ ನಿಮ್ಮನ್ನ ಪ್ರಿಯಾರಿಟೈಸ್ ಮಾಡಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಅವರು ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅವ್ರಿಗಿನ್ನ ಅನ್ನಿಸ್ತಾ ಇಲ್ಲ.
ಆ್ಯಂಡ್ ಇಲ್ಲಿ ಈ ಪರ್ಸನ್ ಬಂದು ಲೈಕ್ ನಿಮ್ಮ ಒಂದು ರಿಲೇಷನ್ಶಿಪ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಇನ್ನೂ ಕೆಲವೊಂದಷ್ಟು ದಿನ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲೇ ಇರುತ್ತೆ. ಇದು ರೀಯೂನಿಯನ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ಈ ಪರ್ಸನ್ ಇನ್ನೂ ಡಿಸಿಷನ್ ಮಾಡೋದಕ್ಕೆ ಅಥವಾ ಒಂದು ಡಿಸೈಡ್ ಮಾಡೋದಕ್ಕೆ ಅವರು ಟೈಮ್ ತೊಗೊಳ್ತಿದ್ದಾರೆ. ಬಿಕಾಸ್ ಅವ್ರು ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ, ಗಾಸಿಪ್ ಮಾಡ್ತಿದ್ದಾರೆ, ಮತ್ತು ನಿಮ್ಮ ಮೇಲೆ ಅವ್ರಿಗೆ ಒಂದು ಜೆನ್ಯೂನ್ ಫೀಲಿಂಗ್ಸ್ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲದೆ ಇರೋದ್ರಿಂದ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ನನಗೆ ಡೌಟ್ಫುಲ್ ಆಗಿದೆ. ಇದಾಗಿತ್ತು ಪೈಲ್ 2 ಅವರ ರೀಡಿಂಗ್. ಆ್ಯಂಡ್ ನಾನೀಗ ನಿಮಗೆ ಒಂದು ಸ್ವಿಚ್ ವರ್ಡನ್ನು ತೋರಿಸ್ತೀನಿ, ಅಥವಾ ಸ್ವಿಚ್ ಕೋಡ್ ಅಂತ ಆದರೂ ಹೇಳ್ಬೋದು. ಅದನ್ನು ನೀವು ರೀಯೂನಿಯನ್ಗೆ ಅಂತ ಯೂಸ್ ಮಾಡಬಹುದು. ಓಕೆ, ಈ ಒಂದು ಸ್ವಿಚ್ ವರ್ಡ್ನ ನೀವು ನಿಮ್ಮ ಪರ್ಸನ್ಗೆ ರೀಕನ್ಸಲೇಷನ್ ಆಗೋಕ್ಕೆ ಅಥವಾ ರೀಯೂನಿಯನ್ ಆಗೋದಕ್ಕೆ ಈ ಒಂದು ಸ್ವಿಚ್ ವರ್ಡ್ ಮತ್ತು ಈ ಒಂದು ಸ್ವಿಚ್ ಕೋಡ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಇದನ್ನು ನೀವು ದೇಹದ ಎಡಭಾಗದಲ್ಲಿ ಒಂದು ಪಿಂಕ್ ಕಲರ್ ಸ್ಕೆಚ್ ಪೆನ್ನಿಂದ ಒಂದು ಎನರ್ಜಿ ಸರ್ಕಲ್ ಹಾಕಿ ನೀವು ಈ ಒಂದು ಸ್ವಿಚ್ ವರ್ಡ್ ಮತ್ತು ಈ ಒಂದು ಸ್ವಿಚ್ ಕೋಡ್ನ ನೀವು ಬರ್ಕೋಬೇಕು. ಮತ್ತು ಇದನ್ನು ನೀವು ದಿನಕ್ಕೆ 21 ಸಾರಿ ನೀವು ಚಾಂಟ್ ಮಾಡಬೇಕಾಗುತ್ತೆ. ಮಿನಿಮಮ್ 21 ದಿನ, ಮ್ಯಾಕ್ಸಿಮಮ್ 42 ದಿನ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.